ಲ್ಯಾಪ್ಟಾಪ್ 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 ಬಿಟ್ಟರೆ ಬೇರೆ ಏನು ಪ್ರಪಂಚನೇ ಇಲ್ವಾ ನಿಮಗೆ? ಇನ್ನೊಂದು ಅರ್ಜೆಂಟ್ ಕೆಲಸ ಇತ್ತು ಮಾಡ್ತಾ ಇದ್ದೆ. ಆಯ್ತು ಬಂದೆ ನಾನು, ಏನು ಮಾಡಬೇಕು? ಏನು ಮಾಡೋದು ಬೇಡ, ಕರ್ದಿದ್ದಲ್ಲ ನಾನು ಏನು ಅಂತ ಕೇಳ್ಬೇಕು ತಾನೆ. ಇಡೀ ದಿನ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು, ಮನೇಲಿ ಒಬ್ಳು ಹೆಂಡತಿ ಮಗ ಇದನ್ನ ಜ್ಞಾನನೇ ಇರಲ್ಲ. ಏನು ಮಾಡೋದು, ಕಮಿಟ್ಮೆಂಟ್ ಇದೆ ಮಾಡ್ತಾ ಇದ್ದೀನಿ. ಅರ್ಜೆಂಟ್ ಇತ್ತು ಸ್ವಲ್ಪ. ಅರ್ಜೆಂಟ್ ಇದ್ರೆ ನಾನು ಕರೆದ ಪುತ್ರ ಕೊಡಿ, ಏನ ಕರ್ದೀನಿ ಅಂತ ಏನು ಅಂತ ಕೇಳಿ ಮಗನ್ನ ಸ್ವಲ್ಪ ಅವನ ಜೊತೆ ಕೂತ್ಕೊಂಡು ಏನಾದ್ರು ಕೆಲಸ ಮಾಡಿ. ಇಡೀ ದಿನ ನಾನೇ ಮಾಡಬೇಕು ನಾನೇ ನೋಡ್ಕೋಬೇಕು ಅಂದ್ರೆ ಏನು ಮಾಡ್ಬೇಕು ಈಗ? ಸ್ವಲ್ಪ ಮನೆ ಕಡೆಗೆ ಯೋಚನೆನೂ ಇರಬೇಕು. ಇಡೀ ದಿನ ಕೆಲಸ, ಹೌದು ಕೆಲಸ ಇದೆ ನನಗೂ ಗೊತ್ತು, ಕೆಲಸ ಮಾಡಿ. ಅದು ಇಡೀ ದಿನ ಈ ಲ್ಯಾಪ್ಟಾಪ್ ಅದೇ ಪ್ರಪಂಚ. ಅವ್ನು ಇಡೀ ದಿನ ಅವನನ್ನು ಇಟ್ಕೊಂಡು ನಾನು ಒದ್ದಾಡ್ತಾ ಇರ್ತೀನಿ. ನಿಮ್ಗಷ್ಟು ಕಾಣಿಸಲ್ವಾ? ಹಾಗಾದ್ರೆ ಏನ್ ಮಾಡ್ತಾರಪ್ಪ ಈ ತರ ಕೆಲಸ 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 24 ಗಂಟೆ ಕೆಲಸ ಹೇಳಿ ನನಗೂ ಸಾಕಾಗಿ ಹೋಗಿದೆ. ಅಯ್ಯೋ ದೇವರೇ, ಕತೆ ಅಂದ್ರೆ ಕತೆ, ಹೀಗಿದ್ದು ಕತೆ ನೋಡಿ. ಸಂಸಾರ ಅಂತ ಯಾಕೆ ಹೇಳೋದು? ಇದಕ್ಕೆ ಹೇಳೋದು ಸಂಸಾರದ ಗುಟ್ಟು ಪ್ರಪಂಚಕ್ಕೆಲ್ಲ ಗೊತ್ತಾದ್ರೆ ಹೇಗಿರುತ್ತೆ ಅದನ್ನು ತೋರ್ಸಕ್ ಹೊರಟಿದ್ವಿ. ನೀವೇನೋ ನಿಜ ಜಗಳ ಅನ್ಕೊಂಡ್ರಾ? ಇಲ್ಲ ಆತ್ಮೀಯ ಬಂಧುಗಳೇ, ಇದು ಒಂದು ನಾಟಕ ಮಾಡಿದ್ವಿ ಅಷ್ಟೇ. ಹೇಳ್ತೀನಿ ನಿಮಗೆ ಮುಂದೆ ಏನಿದು ಅಂತ. ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಇದೇನಪ್ಪ ಯಾವ ಥರ ಜಗಳ ಮಾಡ್ಕೊಂಡ್ರಿ ಇವರು ಅಂತ ನೀವು ಅಂದ್ಕೊಂಡಿರ್ಬೋದು. ನಾವು ನಮ್ಮ ಜೀವನದಲ್ಲಿ ಜಗಳ ಅನ್ನೋದು ತುಂಬ ಕಡಿಮೆನೇ. ನಿಮಗೆ ಯಾವುದ್ರ ಬಗ್ಗೆ ಹೇಳಬೇಕು ಅನ್ನೋದ್ರ ವಿಷಯಕ್ಕಾಗಿ ನಾವು ಜಗಳದ ಒಂದು ನಾಟಕ ಮಾಡಿದ್ವಿ ಅಷ್ಟೇ. ಸಂಸಾರ, ಸುಖ ಸಂಸಾರ. ಸುಖ ಸಂಸಾರಕ್ಕೆ 12 ಸೂತ್ರಗಳು. ಆ ಸೂತ್ರಗಳು 12 ಆಗಿರಲಿ, 22 ಆಗಿರಲಿ, ಅಥವಾ 2 ಆಗಿರಲಿ, ಅದು ನಮಗೆ ಬೇಕೇ ಆಗಿಲ್ಲ. ಸಂಸಾರ ಸುಖವಾಗಿರ್ಬೇಕಂದ್ರೆ 1 ಸೂತ್ರನೂ ಸಾಕು, 2 ಸೂತ್ರನೂ ಸಾಕು, ಅಥವಾ 22 ಸೂತ್ರನ ಫಾಲೋ ಮಾಡ್ತೀರಾ, ಇಲ್ಲ 12 ಸೂತ್ರ ಫಾಲೋ ಮಾಡ್ತೀರಾ, ಮಾಡಿ. ಕೊನೆಯಲ್ಲಿ ಸಂಸಾರ ಸುಖವಾಗಿ ನೆಮ್ಮದಿಯಾಗಿರೋದು ತುಂಬ ಮುಖ್ಯ. ಸಂಸಾರ ಸುಖವಾಗಿರ್ಬೇಕಾದ್ರೆ ಮೊದಲಿಗೆ ಒಬ್ಬರಲ್ಲೊಬ್ಬರು ನಂಬಿಕೆ, ಹೊಂದಾಣಿಕೆ, ಜೊತೆಲಿ ಮುಕ್ತವಾಗಿ ಮಾತಾಡೋದು. ಅಂದರೆ ಯಾವ ವಿಷಯ, ಏನೇ ವಿಷಯ ಇದ್ರೂ ಅದನ್ನು ಮುಕ್ತವಾಗಿ ಮಾತಾಡೋದು. ಗಂಡ ಹೆಂಡತಿಯಲ್ಲಿ ಮುಚ್ಚುಮರೆ ಇರಲೇಬಾರ್ದು. ಇದೆಲ್ಲ ಇದ್ದಾಗ ಸಂಸಾರ ತುಂಬ ಚೆನ್ನಾಗಿ ನಡೆಯುತ್ತೆ. ಸಂಸಾರ ಅನ್ನೋದು ಕೇವಲ ಆಕರ್ಷಣೆ ಅಥವಾ ಲೈಂಗಿಕತೆ ಅಲ್ಲವೇ ಅಲ್ಲ. ಸಂಸಾರ ಎನ್ನುವುದು ತುಂಬ ಹೊಂದಾಣಿಕೆಯ ಒಂದು ಅತ್ಯಂತ ಮಹತ್ವದ ಅಥವಾ ಎಲ್ಲ ಜೀವನದ ಅನುಭವಗಳನ್ನು ಪಡೆಯುವಂತಹ ಒಂದು ನಮ್ಮ ಜೀವನ ಕ್ರಮ ಅನ್ಬೋದು, ಜೀವನ ಪಯಣ ಅನ್ಬೋದು, ಸಂಸಾರದ ಸತ್ವ ಅಂತ ಹೇಳ್ಬೋದು. ಈ ಜೀವನ ಅಂದ ತಕ್ಷಣ ಈ ರೀಲಲ್ಲಿ ತೋರಿಸ್ತಾರೆ, ಅಯ್ಯೋ ಏನೋ ಕೈ ಕೈ ಹಿಡ್ಕೊಂಡು ಡಾನ್ಸ್ ಮಾಡೋದು, ಮರ ಸುತ್ತೋದು, ಅಥವಾ ಒಬ್ರನ್ನೊಬ್ರು ಏನು ಹೇಳೋದು, ತಪ್ಕೊಳ್ಳೋದು. ಇದು ಖಂಡಿತ ಸಂಸಾರ ಅಲ್ಲ, ಇದು ರೀಲ್ ಅಲ್ಲ. ಸಂಸಾರ ಅನ್ನೋದು ರಿಯಲ್, REAL, ರಿಯಲ್. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟ ತಕ್ಷಣ ಜವಾಬ್ದಾರಿ ಅನ್ನೋದು ಪ್ರಥಮ ಆದ್ಯತೆ ಬಂದೇ ಬರುತ್ತೆ. ನಮ್ಮ ಜನರೇಷನ್ನಲ್ಲಂತೂ ಮದುವೆ ಆಯಿತು ಅಂದ ತಕ್ಷಣ ಅದಕ್ಕೊಂದು ಕಟ್ಟುಪಾಡುಗಳಂತ ಇದ್ದೇ ಇರುತ್ತೆ, ಅದನ್ನು ಫಾಲೋ ಮಾಡ್ತೀವಿ, ಜೊತೆಯಲ್ಲಿ ಅಷ್ಟೇ ಜವಾಬ್ದಾರಿ. ಆದರೆ ಹೊಂದಾಣಿಕೆ ಅಂದ ತಕ್ಷಣ, ಅಥವಾ ಯಾವುದೋ ಕಡೆ ಬೆಳೆದ ಹುಡುಗಿ ಯಾವುದೋ ಕಡೆ ಬೆಳೆದ ಹುಡುಗ ಒಂದಾದಾಗ ಹೊಂದಾಣಿಕೆ ಹೇಗೆ ಬರುತ್ತೆ ಅಂತ ನೀವು ಕೇಳ್ಬೋದು. ಖಂಡಿತ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಕೋಬೇಕು. ಮೊದಲು ಒಬ್ಬರನ್ನೊಬ್ಬರು ಅರ್ಥಕೊಂಡಾಗ ನಿಮಗೆ ಪ್ರತಿಯೊಂದು ಸುಲಭ ಆಗತ್ತೆ, ಕಷ್ಟ ಅನಿಸಲ್ಲ. ಅದರಲ್ಲೂ ನಂಬಿಕೆ ಅತ್ಯಂತ ಮುಖ್ಯ. ನಂಬಿಕೆ ಪಡ್ಕೊಳ್ಳೋದು ಮುಖ್ಯ, ನಾವು ನಮ್ಮೇಲೆ ನಂಬಿಕೆ ಹುಟ್ಟಿಸೋದು ಅಷ್ಟೇ ಮುಖ್ಯ. ಒಂದೇ ಕಡೆಯಿಂದ ಎಲ್ಲ ನಡೆಯುತ್ತೆ, ಇಲ್ಲ ಗಂಡ ಆದವನು ಎಲ್ಲಾನು ಮಾಡಬೇಕು ಅನ್ನೋದು ಖಂಡಿತ ಸುಳ್ಳು. ಅಷ್ಟೇ ಜವಾಬ್ದಾರಿ ಹೆಂಡತಿಗೂ ಇರುತ್ತೆ. ಅದಕ್ಕೆ ತಾನೇ ಅರ್ಧಾಂಗಿ ಅಂತ ಕರೆಯೋದು. ಹೆಂಡತಿಯನ್ನ ಯಾಕೆ ಗಂಡ ಹೆಂಡತಿಯಲ್ಲಿ ಅರ್ಧಾಂಗಿ ಅಂದ್ರೆ ಯಾರು? ಹೆಂಡತಿ. ಗಂಡನಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಹೆಂಡತಿಗೂ ಜವಾಬ್ದಾರಿ ಇರುತ್ತೆ. ಹಾಗಿರುವಾಗ ಸುಖ ಸಂಸಾರ ಅಂದ್ರೆ ಬರೇ ದೈಹಿಕ ಆಕರ್ಷಣೆ ಅಥವಾ ಒಂದು ಹೊರಗಡೆ ಸುತ್ತಾಡೋದು, ಮಜಾ ಮಾಡೋದು, ಇದರಲ್ಲೇ ನಮಗೆ ಸಂಸಾರ, ಸುಖ ಸಂಸಾರ ಖಂಡಿತ ಸಿಗಲ್ಲ. ಅದಕ್ಕೂ ಬೇಕಾದಷ್ಟು ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಯಾವ ಥರ ಬುನಾದಿ, ತಳಹದಿ, ಪಾಯ ಹಾಕ್ತೀವಿ ಮನೆಗೆ. ಮನೆ ಗಟ್ಟಿಯಾಗಿರಬೇಕು, ಮನೆ ಸ್ಟ್ರಾಂಗ್ ಆಗಿ ಮನೆ ಕಟ್ಟಬೇಕು. ನಮ್ಮನೆ 100 ವರ್ಷ ಆದರೂ ಏನು ತೊಂದರೆ ಬರಬಾರ್ದು ಅಂತ ಹೇಗೆ ಸ್ಟ್ರಾಂಗ್ ಆಗಿ ಮಾಡ್ತೀವಿ, ಅದೇ ಥರ ಸಂಸಾರ ಸುಖವಾಗಿರ್ಬೇಕಾದ್ರೆ ಅದಕ್ಕೂ ಅದರದ್ದೇ ಆದ ಬುನಾದಿ, ತಳಹದಿ ಎಲ್ಲನೂ ಇರುತ್ತೆ. ತಳಹದಿ ಮದುವೆ ಆದ ದಿನದಿಂದ ಗಂಡ ಹೆಂಡತಿಯರಲ್ಲಿ ಒಂದು ಅನ್ಯೋನ್ಯತೆ, ಹಾಗೆ ಒಂದು ನಂಬಿಕೆ, ಪ್ರಾಮಾಣಿಕತೆ, ಹೊಂದಾಣಿಕೆ ಇದೆಲ್ಲ ಬಂದಾಗ ಆಟೋಮೆಟಿಕ್ ಆಗಿ ಭದ್ರ ಮನೆ ಥರ ಸಂಸಾರನೂ ಭದ್ರವಾಗಿರುತ್ತೆ. ನಿಮ್ಮ ಅಭಿಪ್ರಾಯ ಏನು? ಸಂಸಾರ ಸುಖ ಸಂಸಾರ ಇರಬೇಕು ಅಂದರೆ ಹೇಗಿರಬೇಕು ಗಂಡ ಹೆಂಡತಿಯಾದವರು? ಇನ್ನೊಬ್ಬರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಹಾಗೆ
ಕೆಲವು ಸಣ್ಣ ಸಣ್ಣ ತಪ್ಪು ಅದನ್ನ ಎಕ್ಸ್ಕ್ಯೂಸ್ ಮಾಡ್ಕೋ ಭಾವನೆ ಇಟ್ಕೊಳ್ಬೇಕು. ಕ್ಷಮಿಸ್ಬೇಕು. ಹೌದು, ಗಂಡ ಹೆಂಡತಿ ಅಂದಾಗ ತಪ್ಪು ಯಾರು ಮಾಡಲ್ಲ? ಮನುಷ್ಯ ಅಂದಮೇಲೆ ತಪ್ಪುಗಳು ಸಹಜ ಆಗೇ ಆಗತ್ತೆ. ಹಾಗಿರುವಾಗ ನಾನು ತಪ್ಪು ಮಾಡಿದಾಗ ಅದನ್ನ ಕ್ಷಮಿಸೋ ಗುಣ ಅವರಲ್ಲಿರ್ಬೇಕು. ತಪ್ಪು ಮಾಡಿದಾಗ ನಾನು ಅದನ್ನ ಕ್ಷಮಿಸೋ ಗುಣ ನಮ್ಗಿರ್ಬೇಕು. ಪ್ರತಿಯೊಂದಕ್ಕೂ ಕಿತ್ತಾಡ್ತಾ ಇದ್ರೆ, ಇಲ್ಲ ಪ್ರತಿಯೊಂದರಲ್ಲೂ ಹುಡುಕೋದು, ತಪ್ಪು ಹುಡುಕೋದು ಮಾಡಿದ್ರೆ ಅದು ಹೊಂದಾಣಿಕೆ ಆಗಕ್ಕೆ ಸಾಧ್ಯನಾ? ಅದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಮದುವೆ ಆಗತ್ತೆ, ಚೆನ್ನಾಗಿರ್ತಾರೆ, ಮಗು ಹುಟ್ಟತ್ತೆ. ಈಗ ಎಕ್ಸಾಂಪಲ್ ನಮ್ಮ ಸುಶಾಂತ್. ಆ ಥರ ಒಂದು ವಿಶೇಷ ಚೇತನ ಮಕ್ಕಳು ಹುಟ್ಟಿದಾಗ ನಿನ್ನಿಂದ ಹುಟ್ಟವು, ನಿನ್ನಿಂದಾನೇ ನನಗೆ ಮಗ ಹುಟ್ಟಿದ ಈ ಥರ ಅಂತ ನಾನು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಏನಾಗತ್ತೆ ಹೇಳಿ? ನಾವು ಒಂದ್ಸಲ ನಿಮ್ಯಾನ್ಸ್ಗೆ ಹೋದಾಗ ಒಂದು ತಾತ ಅಜ್ಜಿ ಒಂದು ಹುಡುಗಿನ ಕರ್ಕೊಂಡು ಬಂದಿದ್ರು, ಒಂದು 10-12 ವರ್ಷದ ಹುಡುಗಿ. ಆ ಅಪ್ಪ ಅಮ್ಮ ಆ ಮಗು ಹುಟ್ಟಿರೋದು ನಿನ್ನಿಂದ 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 ಅಂತ ಜಗಳ ಮಾಡಿಕೊಂಡು ಡೈವರ್ಸ್ ಮಾಡ್ಕೊಂಡಿದ್ದಾರೆ. ಆ ಮಗು ಅಜ್ಜ ಅಜ್ಜಿ ಹತ್ರ ಇದೆ. ಆ ಮಗುವಿನ ಜೀವನ ಹೇಗೆ? ಆ ಅಜ್ಜ ಅಜ್ಜಿಗೆ ವಯಸ್ಸಾಗಿದೆ. ಯಾವುದರಿಂದ ಕಾರಣ ಗೊತ್ತಿಲ್ಲದಾಗ, ಯಾಕೆ ಈ ಥರ ಮಕ್ಕಳು ಹುಡ್ತಾರೆ ಅನ್ನೋ ಕಾರಣನೇ ಗೊತ್ತಿಲ್ಲದಾಗ ಅದು ನಿನ್ನಿಂದ ಹುಟ್ಟಿತು ಅಥವಾ ಅವರು ನನ್ನಿಂದ ಹುಟ್ಟಿತು ಅಂತ ಹೇಳೋದು ಎಷ್ಟು ಸರಿ? ಆಯ್ತು, ಹುಟ್ಟಿತು, ನಮ್ಮಿಬ್ಬರಿಂದ ಹುಟ್ಟಿತು ಅಷ್ಟೇ. ಅದನ್ನು ಒಪ್ಕೋಬೇಕು, ಒಪ್ಕೊಂಡು ಜೀವನ ಮುಂದಕ್ಕೆ ಸಾಗಿಸ್ಕೊಂಡು ಹೋಗ್ಬೇಕು. ನಾವು ಅದನ್ನ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಅದ್ರ ಬಗ್ಗೆನೇ ಕಿತ್ತಾಡಿ ಏನು ಪ್ರಯೋಜನ ಇಲ್ಲ. ಹಾಗೆ ಗೌರವ, ರೆಸ್ಪೆಕ್ಟ್, ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು. ಹಾಗೆ ಗಂಡ ಹೆಂಡತಿ ಸ್ವಲ್ಪ ಸಮಯ, ಒಬ್ರಿಗೊಬ್ರು ಸಮಯ ಕೊಡಬೇಕು. ಅದು ಸ್ವಲ್ಪ ಇವ್ರ ಹತ್ರ ಕಷ್ಟ, ಸಮಯ ಕೊಡೋ ವಿಷಯ ಸ್ವಲ್ಪ ಕಷ್ಟನೇ. ಆದ್ರೂ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಗಂಡ ಹೆಂಡತಿಗೆ ಸಮಯ ಕೊಡಬೇಕು, ಹೆಂಡತಿ ಗಂಡನಿಗೆ ಸಮಯ ಕೊಡಬೇಕು, ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಮಕ್ಕಳಿಗೆ ಸಮಯ ಕೊಡಬೇಕು. ಯಾಕಂದ್ರೆ ಮೊದಲಿಂದ ಬಿಸಿ ಆಗಿದ್ದವರು ಸ್ವಲ್ಪ ನಮ್ಮ ಕಡೆ ಸಮಯ ಕೊಟ್ಟಿದ್ದು ಕಮ್ಮಿನೇ. ನಾವು ಜಗಳ ಮಾಡ್ಕೊಂಡು ನಮ್ಗೆ ಸಮಯನೇ ಕೊಡಲ್ಲ, ನೀವು ಯಾಕೆ ನಮ್ಗೆ ಸಮಯ ಕೊಟ್ಟಿಲ್ಲ, ನಾನು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಹೋಗೋಕ್ಕಾಗತ್ತಾ? ಮಧ್ಯರಾತ್ರಿನೇ ಬರ್ತಿದ್ದವರು, ಅವರು ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಬರೋದೇ ರಾತ್ರಿ, ಮಧ್ಯರಾತ್ರಿ. ಪ್ರತಿಯೊಂದು ನನ್ನ ಮಗನ ಶಾಲೆ ಅಥವಾ ಅವನನ್ನು ಕರ್ಕೊಂಡು ಓಡಾಡೋದ್ರಿಂದ ಮನೆಗೆ ಏನು ಬೇಕು ಎಲ್ಲದನ್ನು ನಾನೇ ನೋಡ್ಕೋತಾ ಇದ್ವಿ. ಜಗಳ ಮಾಡ್ಕೊಂಡ್ರೆ ಜೀವನ ನಡೀತಾ ಇತ್ತಾ? 37 ವರ್ಷದ ಸಂಸಾರ ನಡೀತಾ ಇತ್ತಾ? ಇಲ್ಲ. ಅದಕ್ಕೋಸ್ಕರ ಹೇಳೋದು, ಈಗಿನ ಚಿಕ್ಕ ವಯಸ್ಸಿನವ್ರಿಗೆ, ಈಗ ಮದುವೆ ಆಗುವಂಥವ್ರಿಗೆ ಖಂಡಿತವಾಗ್ಲೂ ಒಬ್ರಿಗೊಬ್ರು ಗೌರವ ಕೊಡೋದು ಕಲ್ತ್ಕೊಳ್ಳಿ, ನಂಬಿಕೆನ ಬೆಳೆಸ್ಕೊಳ್ಳಿ. ಪ್ರತಿಯೊಂದರಲ್ಲೂ ತಪ್ಪು ಹುಡ್ಕೋದು ಅದನ್ನ ನಿಲ್ಲಿಸಿ. ಹಾಗಂದ್ ಮಾತ್ರಕ್ಕೆ ನಿಮ್ಮ ಹತ್ರ ಜಗಳನೇ ಆಗಲ್ವಾ ಅಂತ ನೀವು ಕೇಳ್ಬೋದು. ಜಗಳ ಆಗಿಲ್ಲ ಅಂದ್ರೆ ನಾವು ಗಂಡ ಹೆಂಡ್ತಿನೇ ಅಲ್ಲ. ನಾವು ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ. ಅದಕ್ಕೇನು ದೊಡ್ಡ ದೊಡ್ಡ ಜಗಳ ವಿಷಯ ಬೇಕು ಅಂತಿಲ್ಲ, ಯಾವುದೋ ಸಣ್ಣ ವಿಷಯ. ಈಗದ ಯಂಗ್ ಜನರೇಷನ್ಗಳಲ್ಲಿ ಎಷ್ಟೆಷ್ಟು ಚಿಕ್ಕ ವಿಷಯ, ಒಂದು ಬಟ್ಟೆ ಕೊಡಿಸ್ಲಿಲ್ಲ ಅಂತ ಡೈವರ್ಸು, ಎಕ್ಸ್ಪೆಕ್ಟೇಷನ್ಸು, ಹೊರಗಡೆ ಕರ್ಕೊಂಡು ಹೋಗ್ಲಿಲ್ಲ ಅನ್ನೋದಕ್ಕೆ ಡೈವರ್ಸು. ಅದೆಲ್ಲ ಮಾಡೋದ್ರಿಂದ ಜೀವನ ಅಥವಾ ಸಂಸಾರ ಸುಖಮಯ ಖಂಡಿತ ಆಗಲ್ಲ. ಸುಖ ಸಂಸಾರಕ್ಕೆ ಸಿಂಪಲ್ ಆದ ಸೂತ್ರಗಳು, ಏನು ಕಷ್ಟ ಸೂತ್ರಗಳಿಲ್ಲ, ಅಥವಾ ನೀವೇನು ತುಂಬಾ ಸ್ಯಾಕ್ರಿಫೈಸ್ ಮಾಡಬೇಕು, ಖಂಡಿತ ಇಲ್ಲ. ವಯಸ್ಸು ಚಿಕ್ಕದಾದಾಗ ಆಕರ್ಷಣೆ ಸಹಜ ಇರುತ್ತೆ, ಹಾಗೆ ಪ್ರೀತಿ ಅದು ಇರುತ್ತೆ. ವಯಸ್ಸಾಗ್ತಾ ಹಾಗಾದ್ರೆ ಪ್ರೀತಿನೇ ಇರಲ್ವಾ? ಪ್ರೀತಿ ಕಡಿಮೆ ಆಯ್ತಾ ನಿಮ್ಗೆ ಅಂತ? ಖಂಡಿತ ಇಲ್ಲ. ವಯಸ್ಸಾಗ್ತಾ ಪ್ರೀತಿ ಇನ್ನೂ ಜಾಸ್ತಿ ಆಗತ್ತೆ. ಯಾಕಂದ್ರೆ ನಾವು ಇಷ್ಟು ವರ್ಷ ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಎಲ್ಲದರ ಫಲ ಈ ವಯಸ್ಸು ನಂತರ ಮುಂದಿನ ವಯಸ್ಸಲ್ಲೂ ಇದ್ದೇ ಇರುತ್ತೆ. ಅದೇ ಖುಷಿ, ಅದೇ ಒಂದು ಮನೋಭಾವ, ಅದೇ ಹೊಂದಾಣಿಕೆ, ಅದೇ ಪ್ರೀತಿ ಇರುತ್ತೆ. ನೀವು ಪ್ರತಿಯೊಂದನ್ನು ಬೇರೆ ತರಹನೇ ಯೋಚನೆ ಮಾಡೋದು, ಅಥವಾ ಚಿಕ್ಕ ಚಿಕ್ಕ ವಿಷಯದಲ್ಲೂ ಇವತ್ತು ಅಡುಗೆ ಸರಿಯಾಗಿಲ್ಲ, ಇವತ್ತು ಹಾಗಾಗಿಲ್ಲ ಅನ್ನೋದು, ಅಥವಾ ಕೆಲವು ಹೆಣ್ಣು ಮಕ್ಕಳು ಹೇಗೆ ಅಂದರೆ, ಒಂದು ಅಡುಗೆ ಮಾಡಲಿ, ಒಂದು ಕಾಫಿ ಮಾಡಲಿ, ಅದಕ್ಕೆ ವೆರಿ ಗುಡ್, ತುಂಬ ಚೆನ್ನಾಗಿತ್ತು ಕಾಫಿ ಅಂತ ಎಪ್ರಿಷಿಯೇಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಖಂಡಿತ ಆ ಥರದ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಎಲ್ಲರೂ ಒಂದೇ ಥರ ಇರಲ್ಲ. ಈಗ ಎಕ್ಸಾಂಪಲ್ ನನ್ನ ಯಜಮಾನ್ರೆ ಅಂದ್ಕೊಳ್ಳಿ, ಅವರಿಗೆ ತುಂಬ ಹೊಗಳಿಕೆ, ತುಂಬ ನಾಟಕ ಮಾಡೋಕ್ಕೆ ಯಾವುದು ಬರಲ್ಲ. ಅವರು ಚೆನ್ನಾಗಿರೋವಾಗ ಚೆನ್ನಾಗಾಗಿದೆ ಇವತ್ತು ಅಂತ ಹೇಳ್ತಾರೆ. ಪ್ರತಿದಿನನೂ ಅದೇ ಇಲ್ಲ, ತುಂಬ ಚೆನ್ನಾಗಾಗಿದೆ ಇವತ್ತು, ಅಡುಗೆ ರುಚಿಯಾಗಿದೆ ಇವತ್ತು, ತಿಂಡಿ ರುಚಿಯಾಗಿದೆ, ಅದನ್ನು ದಿನಾ ಎಕ್ಸ್ಪೆಕ್ಟ್ ಮಾಡೋಕ್ಕೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ನಮ್ಮ ಕೈ ರುಚಿ ಅವರಿಗೆ ಅಡ್ಜಸ್ಟ್ ಆಗಿ ಹೋಗಿರುತ್ತೆ. ಅವರು ಪ್ರತಿದಿನನೂ ಇಷ್ಟಪಟ್ಟೇ ತಿಂತಾರೆ. ಅವ್ರು ತಿನ್ನೋದು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಇವತ್ತು ನಾವು ತುಂಬ ರುಚಿಯಾಗಿ ಅಡುಗೆ ಮಾಡಿದ್ದೀವಿ ಅಂತ. ಹಾಗಿರುವಾಗ ತುಂಬ ದೊಡ್ಡ ದೊಡ್ಡ ಆಕಾಂಕ್ಷೆಗಳನ್ನು ಇಟ್ಕೋಬೇಡಿ. ಜೀವನ ಅಂದರೆ ಹೇಗೆ ನಾವು ಒಬ್ರಿಗೊಬ್ರು ಹೊಂದ್ಕೊಂಡು ಸ್ಮೂತ್ ಆಗಿ, ಅಂದರೆ ಸುಗಮವಾಗಿ ನಡ್ಕೊಂಡು ಹೋಗೋದೇ ಜೀವನ. ಇನ್ನೊಂದು ಏನಂದ್ರೆ, ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ಬೇಕು. ನಮ್ಮೊಳಗೆ ಡಿಸ್ಕಸ್ ಮಾಡ್ಕೊಂಡು ಒಂದು ನಿರ್ಣಯಕ್ಕೆ ಬಂದ್ಕೊಂಡು ನಾವು ಮುಂದುವರಿಸಬೇಕು. ಇಲ್ಲ ನನ್ನ ಪಾಡಿ ನಾನು ಮಾಡ್ತೀನಿ ಅಂದ್ರೆ ಸರಿ ಹೋಗಲ್ಲ. ಕೂತು ಸಮಾಲೋಚನೆ ಅಂದರೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋ ಮೊದಲು ನಾವು ಕೂತ್ಕೊಂಡು ಒಬ್ರಿಗೊಬ್ರು ಅದ್ರ ಬಗ್ಗೆ ಮಾತಾಡಿ ಜೊತೆಯಲ್ಲಿ ಸಾಗಬೇಕು. ಒಬ್ಬೊಬ್ಬರದ್ದೇ ನಿರ್ಣಯ ಅಥವಾ ನಿರ್ಧಾರ ಖಂಡಿತ ಸರಿಯಾಗಲ್ಲ. ನಮ್ಮ ಈ ದಾಂಪತ್ಯ ಜೀವನದಲ್ಲಿ ಇಬ್ಬರ ನಿರ್ಣಯನೂ ಅಷ್ಟೇ ಇಂಪಾರ್ಟೆಂಟು. ಆರ್ಥಿಕವಾಗಿ ಈಗಿನ ಕಾಲದಲ್ಲಿ ಹೇಗೆ ಅಂದರೆ, ಹೆಣ್ಮಕ್ಳು ದುಡಿತಾರೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಅನಿಸ್ಬೋದು. ಆದರೆ ನಮ್ಮ ಕಾಲದಲ್ಲಿ ಒಂದು ಕುಟುಂಬದಲ್ಲಿ ಒಬ್ಬರೇ ದುಡಿಯೋವಾಗ
ಆರ್ಥಿಕವಾಗಿ ನಾವು ಅಷ್ಟೇ ಶಿಸ್ತನ್ನು ಮ್ಯಾನೇಜ್ ಮಾಡಬೇಕು. ಅಂದರೆ ನೀಟಾಗಿ ಖರ್ಚು ಮಾಡೋದು, ಎರ್ರಾಬಿರ್ರಿ ಖರ್ಚು ಮಾಡೋದು, ನೋಡಿದ್ದೆಲ್ಲ ತಗೊಳ್ಳೋದು. ಅವರೊಬ್ಬರೇ ದುಡಿಯೋವಾಗ ನಾವು ಎಷ್ಟು ಅಂತ ಹೊರೆ ಕೊಡೋಕ್ಕಾಗತ್ತೆ ಅವ್ರಿಗೆ? ಅವ್ರು ದುಡಿದು ಎಷ್ಟು ತಂದರೂ ನಾವು ಸಾಕಾಗಲ್ಲ ಅಂತ ಇದ್ರೆ ಆಗತ್ತಾ? ಹಾಗಾಗಿ ಖರ್ಚಿನ ವಿಷಯದಲ್ಲೂ ಕೂಡ ಇಬ್ಬರು ಕೂತು ಒಂದು ಒಳ್ಳೆಯ ಒಂದು ನಿರ್ಣಯ ಮಾಡಿಕೊಂಡು ಯಾರು ಹೇಳಿರೋದು ಸರಿ ಅದನ್ನು ಫಾಲೋ ಮಾಡಿಕೊಂಡು ಸಂಸಾರ ಸರಿದೂಗಿಸ್ಕೊಂಡು ಹೋಗಬೇಕಾಗತ್ತೆ. ಅದು ಸಂಸಾರ ಅಂದರೆ ತಕ್ಕಡಿ ಥರ, ಎರಡೂ ತಕ್ಕಡಿಯ ಅಂದರೆ ವೇಯಿಂಗ್ ಸ್ಕೇಲು ಎರಡು. ಹಿಂದಿನ ಕಾಲ ತಕ್ಕಡಿ, ಈಗೆಲ್ಲ ನಿಮಗೆ ಡಿಜಿಟಲ್ ವೇಯಿಂಗ್ ಸ್ಕೇಲ್ ಬಂದಿದೆ. ಆದರೆ ಹಿಂದಿನ ಕಾಲ ತಕ್ಕಡಿ ಅಂದರೆ ಹೇಗೆ? ತಕ್ಕಡಿಗೆ ಸಾಮಾನು ಹಾಕಿದಾಗ ಇಲ್ಲಿ ಅಷ್ಟೇ ತೂಕದ ಬಟ್ಟೆಗಳನ್ನು ಹಾಕಬೇಕು. ಎರಡೂ ಈಕ್ವಲ್ ನಿಂತರೆ ತೂಕ ಕರೆಕ್ಟ್ ಆಗಿದೆ, ಹೀಗೆ ನಿಂತರೆ ತೂಕದಲ್ಲಿ ವ್ಯತ್ಯಾಸ ಇದೆ. ಹಾಗಿರುವಾಗ ಅದನ್ನು ಹೀಗೆ ನಿಲ್ಲೋ ಥರ ನಾವು ಮೇಂಟೈನ್ ಮಾಡಬೇಕು. ಸುಖ ಸಂಸಾರಕ್ಕೆ ಮುಖ್ಯವಾಗಿ ತೆರೆದ ಮನಸ್ಸು, ಒಪ್ಪಿಕೊಳ್ಳುವ ಹೃದಯ, ಪ್ರೀತಿಯಿಂದ ಬಂದದ್ದನ್ನು ಸ್ವೀಕರಿಸುವ ಗುಣ, ಇದಿಷ್ಟು ಇದ್ದರೆ ನಿಮ್ಮ ಸಂಸಾರ ಖಂಡಿತ ಸುಖವಾಗಿರುತ್ತೆ. ಈಗದ ನಮ್ಮ ಕಾಲದಲ್ಲಿ ನಾವು ಡೈವರ್ಸ್ ಅನ್ನೋ ಪದನೇ ಕೇಳಿಲ್ಲ. ಅಂಥದ್ರಲ್ಲಿ ಈಗ ಮದುವೆ ಆಗಿ 1 ವಾರ, ಮದುವೆ ಆಗಿ 15 ದಿನ ಅಷ್ಟರಲ್ಲೇ ಡೈವರ್ಸ್. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಎಲ್ಲಿದೆ? ವರ್ಷಗಳು. ಈಗ ನಮ್ಮ ಮದುವೆ ಆಗಿ 37 ವರ್ಷ ಆದ್ರೇ ಇನ್ನೂ ನಾವು ಪೂರ್ತಿ 100ಕ್ಕೆ 100 ಅರ್ಥ ಮಾಡ್ಕೊಂಡಿದ್ದೀವಿ. ಆದರೂ ಎಲ್ಲೋ ಒಂದೊಂದ್ಸಲ ಎಡವುತ್ತೀವಿ. ಅಂಥದ್ರಲ್ಲಿ 1 ವಾರಕ್ಕೆ 15 ದಿನಕ್ಕೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸಾಧ್ಯ? ಅದಕ್ಕೆ ಈಗದ ಚಿಕ್ಕ ವಯಸ್ಸಿನ ಮದುವೆ ವಯಸ್ಸಿನ ಅಥವಾ ಈಗಷ್ಟೇ ಮದುವೆ ಆದಂತಹ ದಂಪತಿಗಳು ಜೀವನದಲ್ಲಿ ಸಂಸಾರವನ್ನ ಚೆನ್ನಾಗಿ ಮುಂದೆ ತಗೊಂಡು ಹೋಗ್ಬೇಕು ಅಂದ್ರೆ ಖಂಡಿತವಾಗಿ ತಾಳ್ಮೆಯನ್ನ ಬೆಳೆಸ್ಕೋಬೇಕು. ಹಾಗೆ ನಂಬಿಕೆ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಜೊತೆಯಲ್ಲಿ ಹೊಂದಾಣಿಕೆ ತುಂಬಾ ಮುಖ್ಯ. ಇವೆಲ್ಲ ಸೂತ್ರಗಳಿದ್ದಾಗ ಹೇಳ್ತಾರೆ 12 ಸೂತ್ರ ಇದೆ ಸುಖ ಸಂಸಾರಕ್ಕೆ, 12 ಸೂತ್ರಗಳು ಅಂತ. ಆದ್ರೆ ಹಿಂದೆ ಏನಿತ್ತು? ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ಇದ್ರು. ಈಗ ಗಂಡ ಹೆಂಡತಿ ಜಗಳ ಡೈವೋರ್ಸ್ ತನಕ, 1 ವಾರದಲ್ಲೇ ಡೈವೋರ್ಸ್ ತನಕ. ಅದು ಎಷ್ಟು ದೊಡ್ಡ ವಿಷಯ ಆಗಿರಲಿ, ಎಷ್ಟು ಚಿಕ್ಕ ವಿಷಯ ಆಗಿರಲಿ, ಎಷ್ಟು ಸಿಲ್ಲಿ ವಿಷಯ, ಅದಕ್ಕೂ ಡೈವರ್ಸ್. ನಮ್ಗೆ ಏನನ್ಸುತ್ತೆ ಅಂದರೆ ಈಗದ ಜನ್ರೇಷನಲ್ಲಿ ಈ ಹೊಂದಾಣಿಕೆ ಗುಣ ಇಲ್ಲವೇ ಇಲ್ಲ. ಅವರಿಗೊಂದು ಒಬ್ಬರಲ್ಲೊಬ್ರು ನಂಬಿಕೆ ಬೆಳೆಸ್ಕೊಳ್ಳೋಕ್ಕೆ ಅಥವಾ ಒಂದು ಪ್ರೀತಿಯಿಂದ ಹೊಂದಾಣಿಕೆ ಮಾಡ್ಕೊಳ್ಳೋಷ್ಟು ಅವಕಾಶನೇ ಕೊಡಲ್ಲ. ತುಂಬ ಗಡಿಬಿಡಿಯಲ್ಲಿ ನಿರ್ಧಾರ ತಗೊಂಡು ಡೈವರ್ಸ್ ಹೋಗ್ಬಿಡ್ತಾರೆ ಅನ್ಸುತ್ತೆ. ಖಂಡಿತ ಜೀವನವನ್ನು ಸುಖವಾಗಿಟ್ಕೊಳ್ಳಿ, ಸಂಸಾರವನ್ನು ನೆಮ್ಮದಿಯಾಗಿ ಸಾಗಿಸಿ. ಸಿಂಪಲ್ ಆದ ಸ್ಟೆಪ್ಗಳನ್ನು ಫಾಲೋ ಮಾಡಿ. ಹೇಗೆ ನಮ್ಮ 37 ವರ್ಷ ಆದರೂ ನಮಗೆ ಆ ಥರದ ಒಂದು ಭಾವನೆಗಳಾಗಲಿ ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟ ಸಿಟ್ಟಾಗಲಿ, ಚಿಕ್ಕ ಪುಟ್ಟ ವೈಮನಸ್ಸು ಬರಲ್ಲ ಅಂತ ಹೇಳಲ್ಲ, ಬರುತ್ತೆ, ಬಂದರೆ ಅಲ್ಲೇ ಸರಿಯಾಗತ್ತೆ. ಅದಕ್ಕೋಸ್ಕರ ನನಗೆ ಬರೋದೇ ಇಲ್ಲ, ಎಲ್ಲರ ಮನೆ ದೋಸೆಲೂ ತೂತಿಲ್ದ ದೋಸೆ ಎಲ್ಲಾದರೂ ನಿಮ್ಗೆ ಸಿಗತ್ತಾ? ಆ ಥರ ಇಲ್ಲಪ್ಪ, ನಮ್ಮ ಮನೇಲಿ ಜಗಳನೇ ಆಗಲ್ಲ, ನಾವು ಜಗಳನೇ ಮಾಡಲ್ಲ ಅಂದರೆ ಅವ್ರು ಖಂಡಿತ ಗಂಡ ಹೆಂಡ್ತಿನೇ ಅಲ್ಲ. ಗಂಡ ಹೆಂಡ್ತಿ ಅಂದಮೇಲೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಯಾವಾಗಲೂ, ದಿನ ಅಲ್ಲ, ಯಾವುದು 6 ತಿಂಗಳಿಗೋ ವರ್ಷಕ್ಕೋ ಇಲ್ಲ 3 ವರ್ಷಕ್ಕೋ ಒಂದು ಚಿಕ್ಕ ಪುಟ್ಟ ಘಟನೆ ನಡೆಯುತ್ತೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಳುವಂಥ ವಿಷಯನೇ ಅಲ್ಲ. ಆಗತ್ತೆ ಹೋಗತ್ತೆ ಅಷ್ಟೇ, ಮತ್ತೆ ಅಷ್ಟೇ ಚೆನ್ನಾಗಿರ್ತೀವಿ. ಹಾಗಾಗಿ ಸಂಸಾರವನ್ನು ಸರಿದೂಗಿಸ್ಕೊಂಡು ಹೋಗೋಕ್ಕೆ ಇಬ್ಬರು ಗಂಡ ಹೆಂಡತಿ ಇಬ್ಬರ ಪಾರ್ಟು ಅಥವಾ ಪಾತ್ರನೂ ಅಷ್ಟೇ ಮುಖ್ಯ. ಒಬ್ಬರಿಂದ ಖಂಡಿತ ಸಾಧ್ಯ ಇಲ್ಲ. ಹೊಂದಾಣಿಕೆ ಸಂಸಾರದ ಪ್ರಮುಖ ಒಂದು ಪಿಲ್ಲರ್, ಒಂದು ಮುಖ್ಯವಾದ ಆಧಾರ ಸ್ತಂಭ. ಆ ಆಧಾರ ಸ್ತಂಭನ ಹೊಂದಾಣಿಕೆ ಮಾಡಿಕೊಂಡು ಖುಷಿಯಿಂದ ಸಾಗಿಸೋಣ. ಕೆಲವು ಸೂತ್ರಗಳಿಂದ ನಮ್ಮ ಜೀವನವನ್ನು ತುಂಬ ಸಂತೋಷವಾಗಿ, ಖುಷಿಯಾಗಿ, ನಯವಾಗಿ ಸಾಗಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.